ಅಲ್ಲ ಮುಕ್ತಾಯ ಆಗೋಕ್ಕಿಂತ ಮೊದಲು ತಾವು ಏನೋ ವಿಷಯ ಪ್ರಸ್ತಾಪ ಮಾನ್ಯ ಕೂತ್ಕೊಳ್ಳಿ 5 ನಿಮಿಷ. ದಿಸ್ ಇಸ್ ನಾಟ್ ಕರೆಕ್ಟ್. ಅವರು No, this is not correct. What is this? There is no government at all. Only chief minister is there. Who else is there? ಈಗ ಸದಸ್ಯರುಗಳಿದ್ದಾರೆ. Only chief minister is there. Others are not ministers. ಇದಕ್ಕಿದ್ದಾಗ ಸೋಮವಾರ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ಈಗ ತಾವು ಒಂದು ನಿಮಿಷ, ಈಗ ತಾವು ಯಾವ ವಿಷಯವನ್ನ ಪ್ರಸ್ತಾಪಿಸ್ತೀರಿ ಅನ್ನುವಂಥದ್ದು ಮಾನ್ಯ ಇಲ್ಲ. ಈಗ ತಾವು ಯಾವ ವಿಷಯವನ್ನ ಪ್ರಸ್ತಾಪಿಸ್ತಾ ಇದ್ದೀರಿ, ಯಾವ ವಿಷಯವನ್ನ ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಈಗ ಈಗ ಇಲ್ಲ ತಾವು ಯಾವ ವಿಷಯವನ್ನ ಪ್ರಸ್ತಾಪಿಸ್ತೀರಿ ಅನ್ನುವಂಥದ್ದನ್ನ ನೀವು ನನ್ನ ಗಮನಕ್ಕೆ ತರಲಿಲ್ಲ. ಒಂದು ನಿಮಿಷ, ಈಗ ನೀವು ನನ್ನ ಗಮನಕ್ಕೂ ಯಾವ ವಿಷಯ ತರ್ತೀರಿ ಅಂತ ಹೇಳಲಿಲ್ಲ. ನೀವು ನನ್ನ ಗಮನಕ್ಕೆ ತರಬೇಕಂತದ್ದು ನಿಮ್ ಜವಾಬ್ದಾರಿ ಆಗಿತ್ತು. ನೀವು ನಾನು ಒಂದು ನಿಮಿಷ ಖರ್ಗೆ ಅವರೇ ಒಂದು ನಿಮಿಷ. ಈಗ ಮಾನ್ಯ ಸಿದ್ದರಾಮಯ್ಯನವರೇ, ನೀವು ನಮ್ಮ ಕಾರ್ಯಕಲಾಪದ ಪಟ್ಟಿಯಲ್ಲಿರುವಂತಹ ವಿಷಯಗಳು ಈಗ ಮುಕ್ತಾಯಗೊಂಡಿದೆ. ಮೊದಲನೇದು. ಎರಡನೇದು, ತಾವು ಯಾವುದೋ ವಿಷಯವನ್ನ ಪ್ರಸ್ತಾಪಿಸಬೇಕು ಅಂತ ನೀವು ಕೇಳ್ತಾ ಇದ್ದೀರಿ. ಆದರೆ ನಮ್ಮೆಲ್ಲರ ಸದನದಲ್ಲಿ ನೀತಿ, ಇಲ್ಲಿಯ ರೂಢಿಗಳು, ಇಲ್ಲಿಯ ಕಾರ್ಯ ಪದ್ಧತಿಗಳು ನಿಮ್ಗೆ ಗೊತ್ತಿದೆ. ಕುತ್ಕೊಳ್ಳಿ ತಾವು, ದಯವಿಟ್ಟು ತಾವು ಯಾವ ವಿಷಯವನ್ನ ಪ್ರಸ್ತಾಪಿಸಬೇಕಾಗಿದೆ ಅನ್ನೋದನ್ನ ಸಭಾಧ್ಯಕ್ಷನಾಗಿ ನನ್ನ ಗಮನಕ್ಕೂ ತಂದಿಲ್ಲ. ನೀವು ಇವತ್ತು ಇಲ್ಲಿ ಯಾರಿಗೂ ನೀವು ಏನು ವಿಷಯ ಪ್ರಸ್ತಾಪಿಸ್ತೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳು ಶ್ರೀಯುತ ಯಡಿಯೂರಪ್ಪನವರು ಆಗಲಿಂದ ತಮಗೂ ಹೇಳಿದ್ದಾರೆ, ನಾನು ಅದು ಸದನಕ್ಕೆ ಹೇಳಿದ್ದೇನೆ. ಅವರು ಈಗ ನಮಗೆಲ್ಲ ಗೊತ್ತಿದೆ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಾ ಅಂತ. ಹಾಗಾಗಿ ಅದು ಏನು ವಿವರ ಇದೆ, ಅದು ಏನು ವಿವರಗಳಿದೆ ಅಭಿಪ್ರಾಯ ಹೇಳಿ. ಅದನ್ನ ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಅರ್ಥ ಆಗುತ್ತೆ. ನಾನು ಕೂಡ ಈ ಸದನದಲ್ಲಿ 83ರಿಂದ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ನೋಟಿಸ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಭಾಗ. ಎಲ್ಲ ವಿಚಾರಗಳನ್ನು ಕೂಡ ನೋಟಿಸ್ ಕೊಟ್ಟೇ ಸರ್ಕಾರದ ಗಮನ ಸೆಳಿಬೇಕು ಅಂತಕ್ಕಂಥದ್ದು ಏನಿಲ್ಲ. ಕೆಲವು ವಿಚಾರಗಳನ್ನ, ತ್ವರಿತವಾಗಿರ್ತಕ್ಕಂಥ ವಿಚಾರಗಳನ್ನ ಇವತ್ತು ನೋಡಿ, ಒಂದೇ ದಿನ ನೀವು ಅಸೆಂಬ್ಲಿ ಕರೆದಿರೋದು, ಇವತ್ತು. ನಾಳೆಯಿಂದ ಅಸೆಂಬ್ಲಿ ಇಲ್ಲ, ನಾಳೆಯಿಂದ ಅಸೆಂಬ್ಲಿ ನಡೀತಾ ಇಲ್ಲ. ಮುಖ್ಯಮಂತ್ರಿಗಳು ಒಬ್ಬರೇ ಇರೋರು, ಬೇರೆ ಯಾರು ಮಂತ್ರಿಗಳಾಗಿಲ್ಲ. ವೇರ್ ಇಸ್ ದಿ ಗವರ್ಮೆಂಟ್? ಇಲ್ಲ, ಎಲ್ಲಿದೆ ಸರ್ಕಾರ? ಇವರೆಲ್ಲ MLAಗಳು, ಮಾನ್ಯ ಸದಸ್ಯರುಗಳು. ನಾವು ಯಾರ ಗಮನ ಸೆಳೆಯೋದು? ಮುಖ್ಯಮಂತ್ರಿಗಳು ನಾನು ಕೇಳೋದೇ ಇಲ್ಲ ಅಂತ ಹೊರಟೋದ್ರೆ ನೀವು ಹೇಳ್ಬೇಕು. ಈ ಪೀಠದಿಂದ ಅವ್ರಿಗೆ ಹೇಳ್ಬೇಕು, ಕೂತ್ಕೊಳ್ರಿ ಅಂತ ಹೇಳ್ಬೇಕು. ನಮಗೂ ಇದೆ, ಈಗ ಒಬ್ಬರಿಗೆಲ್ಲ ಇರೋದು ನಮಗೂ ಇದೆ. ಈಗ ಯಾಕೆ ಅವರು ಟಿಪ್ಪು ಜಯಂತಿನ ರದ್ದು ಮಾಡಿದಾರ? ಈಗ ಈ ವಿಷಯವನ್ನ ಪ್ರಸ್ತಾಪಿಸೋದಕ್ಕೆ ಅವಕಾಶ ಇಲ್ಲ. ಈಗ ಸದನವನ್ನ ಅನಿರ್ದಿಷ್ಟ ಕಾಲ ಮುಂದೂಡಿದೆ. ಈಗ ರಾಷ್ಟ್ರಗೀತೆ ಇರುತ್ತೆ, ತಾವೆಲ್ಲರೂ ಎದ್ದು ನಿಲ್ಬೇಕು. ಇಲ್ಲಿನ ನಾಗರಿಕರೆಲ್ಲ ಟಿಪ್ಪು ಜಯಂತಿ ಮಾಡಿದ್ರೆ